ಸ್ವಾಮೀಜಿಗಳು ಕುಂಕುಮ ಹಚ್ಕೊಂಡು ಬಂದ್ರೆ ಕಾಲಲ್ಲಿರುವುದನ್ನ ಕೈಗೆ ತಗೊಳ್ಳಿ. ಪರೋಕ್ಷವಾಗಿ ಕನ್ನೇರಿ ಶ್ರೀಗಳ ವಿರುದ್ಧ ಶರಣ ಸಾಹಿತಿ ಜೆ.ಎಸ್. ಪಾಟೀಲ್ ಅವರು ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಕನ್ನೇರಿ ಶ್ರೀ ಹೆಸರು ಹೇಳದೆ ಅವರಿಗೆ ಲುಚ್ಚಾಗಳು ಅಂತೇಳಿ ಕರೆದಿದ್ದಾರೆ ಶರಣ ಸಾಹಿತಿ. ಲಿಂಗಾಯತರು ಗಣೇಶ ಮೂರ್ತಿ ಕೂರಿಸಬಾರ್ದು ಅಂದಿದ್ದಕ್ಕೆ ಅಪಪ್ರಚಾರ ಮಾಡಿದ್ರು. ಗಣಪತಿ ಪೂಜೆ ಮಾಡಬಾರ್ದು ಅನ್ನೋದಕ್ಕೆ ನಮ್ಮಲ್ಲಿ ವಚನಗಳೇ ಇವೆ, ವಚನಗಳನ್ನ ಇಟ್ಟೇ ಉತ್ತರ ಕೊಡ್ತೀವಿ ಅಂತ ಶರಣ ಸಾಹಿತಿ ಜೆ.ಎಸ್. ಪಾಟೀಲ್ ಅವರು ಹೇಳಿದ್ದಾರೆ. ಶಿವಯೋಗಿ ಸಿದ್ದರಾಮರು ಯಾರ ಲಿಂಗವನ್ನು ಹಚ್ಚುತ್ತಾರೋ, ವಿಭೂತಿಯನ್ನು ಹಚ್ಚುತ್ತಾರೋ ಆ ಲಿಂಗಾಯತರಿಗೆ ನಾವು ಹೇಳ್ತಾ ಇರೋದಿಲ್ಲ. ಕಳೆದ 2 ವರ್ಷಗಳ ಹಿಂದೆ ಲಿಂಗಾಯತ ಮಠಾಧೀಶರೊಬ್ಬರು ಲಿಂಗಾಯತ ಸಂಸ್ಕೃತಿಯಲ್ಲಿ ಏನೇನು ಮಾಡಬಾರದು ಅನ್ನೋದಕ್ಕೆ ಗಣೇಶನನ್ನು ಕೂರಿಸಬಾರದು, ಗಣೇಶ ಮೆರವಣಿಗೆ ಮಾಡಬಾರದು ಅಂತ ಹೇಳಿದ್ದಕ್ಕೆ ವೈದಿಕ ಮಾಧ್ಯಮಗಳು ಬಹಳ ದೊಡ್ಡ ಮಟ್ಟದ ಅಪಪ್ರಚಾರವನ್ನು ಮಾಡುದು. ಗಣಪತಿ ಪೂಜೆ ಮಾಡಬಾರದು ಅನ್ನೋದಕ್ಕೆ ನಮ್ಮಲ್ಲಿ ವಚನಗಳಿದಾವೆ. ಆ ವಚನಗಳಿಟ್ಟೆ ನಾವು ಅವರಿಗೆ ಉತ್ತರವನ್ನು ಕೊಡಬೇಕಾಗ್ತದೆ. ಶಿವಯೋಗಿ ಸಿದ್ದರಾಮರು ಅವರ ಜಯಂತಿಯ ಕಾಲ ಇದು. ಅವ್ರು ಹೇಳ್ತಾರ, ಒಂದು ಕಡೆ ಇಂದ್ರ ನೋಡಿದಡೆ ಬಗದೇಹಿ, ಚಂದ್ರ ನೋಡುವಡೆ ಗುರುಪತ್ನಿ ಗಮನಿ, ಉಪೇಂದ್ರ ನೋಡುವಡೆ ಬಾರದ ಭವದಲ್ಲಿ ಬಂದ ಅವತಾರಿ, ಬ್ರಹ್ಮ ನೋಡುವಡೆ ಸ್ವಪುತ್ರಿಪತಿ, ಮುನಿಗಣ ನೋಡುವಡೆ ಕುಲಹೀನರು, ವೀರಭದ್ರ ನೋಡುವಡೆ ಸಮಪ್ರಳಯ ಕೋಪಾಗ್ನಿ, ಗಣಪತಿ ನೋಡುವಡೆ ಗಜಾನನ, ಇವರೆಲ್ಲರೂ ಎಮ್ಮ ಪೂಜೆಗೆ ಬಾರರು. ಆಯ್ತಲ್ರಿ? ನಮ್ಮ ವಚನ ಸಂವಿಧಾನದ ಪ್ರಕಾರ ಇವರು ಯಾರು ನಮಗೆ ದೇವರಲ್ಲ, ಪೂಜೆಗೆ ಅರ್ಹರಲ್ಲ. ಹಾಗಾದ್ರೆ ನಮ್ಮ ಮಠಾಧೀಶರು ನಮ್ಮ ಧರ್ಮವನ್ನು ಪ್ರಚಾರ ಮಾಡಬಾರ್ದ? ಯಾರಾದರೂ ಈ ರೀತಿಯ ಬಸವ ತತ್ವವನ್ನು ಹೇಳ್ಕೊಂಡು ಬಂದ್ರೆ ಅಂತಹ ಮಠಾಧೀಶರಿಗೆ ಹಳ್ಳಿಗಳಿಗೆ ಪ್ರವೇಶ ನೀಡಬೇಡ್ರಿ ಅಂತ ಯಾವನೊಬ್ಬ ಮಹಾಶಯ ಬಹಳ ದೊಡ್ಡದಾಗಿ ಮನೆ ಬಬಲೇಶ್ವರದಲ್ಲಿ ಭಾಷಣ ಮಾಡೋದು. ನಾನು ಹೇಳ್ತೇನೆ, ಯಾವ ವಚನ ಪರಂಪರೆಯ ಮಠ ಇದೆಯೋ, ಯಾವ ಶರಣ ಪಂಥ ಮಠಕ್ಕೆ ಆದ ಲುಚ್ಛಗಳು ಯಾರಾದರೂ